ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು. ಸೊ ಇವತ್ತು ಬಂದು ಒಂದು ಔಷಧಿ ವಿಚಾರಕ್ಕೆ ಬಂದಾಗ, ಔಷಧಿಯಲ್ಲಿ ಬಂದು ನಿಮಗೆ ಗೊತ್ತಿರುತ್ತೆ, ಕೀಟನಾಶಕ ಒಂದಿರುತ್ತೆ, ಶಿಲೀಂಧ್ರನಾಶಕ ಒಂದಿರುತ್ತೆ. ಜೊತೆಗೆ ಇನ್ನೊಂದು ವಿಚಾರಕ್ಕೆ ಬಂದಾಗ ಕಳೆನಾಶಕ ಅಂತ ಒಂದಿರುತ್ತೆ. ಸೊ ನೀವು ಯಾವುದೇ ವಿಧವಾದ ಒಂದು ಇದನ್ನ ತಗೊಳ್ಳಿ, ಔಷಧಿಗಳನ್ನ ತಗೊಳ್ಳಿ. ಸೊ ಪ್ರತಿಯೊಂದಕ್ಕೂ ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ಡಬ್ಬಗಳ ಹಿಂದೆ ಒಂದು ಕಲರ್ ಇಂಡಿಕೇಶನ್ ಅನ್ನ ಕೊಟ್ಟಿರ್ತಾರೆ. ಅದು ಸ್ಕ್ವೇರ್ ಟೈಪ್ ಅಲ್ಲಿ ಇರ್ತದೆ. ಅದನ್ನ ಉಲ್ಟಾ ಮಾಡಿ ಏನ್ ಮಾಡಿರ್ತಾರೆ, ಟ್ರಯಾಂಗಲ್ ಶೇಪ್ ಬರೋ ತರ ಮಾಡಿರ್ತಾರೆ. ಸೊ ಮೇಲೆ ಇರೋ ಪೋರ್ಷನ್ ಅಲ್ಲಿ ಬಂದು ಏನಂತ ಹೇಳಿದ್ರೆ ಪಾಯ್ಸನ್, ಕಾಶನ್ ಅಥವಾ ಡೇಂಜರ್, ಈ ತರ ಏನೋ ಒಂದು ಇದನ್ನ ಟೆಕ್ಸ್ಟ್ ನ ಕೊಟ್ಟಿರ್ತಾರೆ. ಕೆಳಗಡೆ ಬಂದು ಒಂದು 4 ವಿಧವಾದ ಕಲರ್ ಕೋಡಿಂಗ್ ಅನ್ನೋದನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಇದರಿಂದ ನಾವೇನಪ್ಪ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಆ ಔಷಧಿ ಟಾಕ್ಸಿಸಿಟಿ ಅಂದ್ರೆ ಅದು ಎಷ್ಟು ವಿಷಕಾರಿ ಅಂತ ಹೇಳ್ಬಿಟ್ಟು ನಾವು ಅದರಿಂದ ಸ್ವಲ್ಪ ತಿಳುವಳಿಕೆ ತಗೋಬಹುದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಈ ಮಾಹಿತಿ ಬಂದು ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲದಿರೋ ಇರೋರು ಇನ್ನ ಕೆಲವೊಬ್ರು ಇರ್ತಾರೆ. ಸೊ ಅಂಥವ್ರಿಗೆ ಯೂಸ್ ಆಗ್ಲಿ ಅಂತ ಮಾಡ್ತಾ ಇರೋದು ಇದೊಂದು ಅವೇರ್ನೆಸ್ ವಿಡಿಯೋ. ದಯವಿಟ್ಟು ಏನಾದ್ರು ಲೋಪದೋಷಗಳಿದ್ರೆ ಕ್ಷಮೆ ಇರಲಿ. ಆಲ್ರೆಡಿ ಗೊತ್ತಿರೋರು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಮಾಡಿ. ಬಟ್ ಸೊ ಯಾವುದೇ ಒಂದು ನಾವು ಔಷಧಿ ಸ್ಪ್ರೇ ಮಾಡೋದಕ್ಕಿಂತ ಮೊದಲು ಇಂತಿಷ್ಟೇ ಪ್ರಮಾಣದಲ್ಲಿ 1 ಲೀಟರ್ಗೆ ಇಷ್ಟೇ ml ಬಳಕೆ ಮಾಡಬೇಕು ಅನ್ನೋದು ಒಂದು ಔಷಧಿ ಅಂಗಡಿಯವರು ರೆಕಮೆಂಡೇಶನ್ ಕೊಡ್ತಾರೆ, ಅಥವಾ ಒಂದು ನಮಗೆ ಕೊಡುವಂತ ಒಂದು ಇದರಲ್ಲಿ ಏನಿರ್ತದೆ ಆ ಲೇಬಲ್ ಮೇಲೇನೆ ಇರ್ತದೆ, ಅಥವಾ ಒಂದು ಶೀಟ್ ಎಕ್ಸ್ಟ್ರಾ ಒಂದು ಶೀಟ್ ಅದಕ್ಕೆ ಅಂಟಿಸಿರ್ತಾರೆ. ಸೊ ಅದರಲ್ಲಿ ಎಷ್ಟು ಬಳಕೆ ಮಾಡ್ಬೋದು, ಯಾವುದಕ್ಕೆ ಬಳಕೆ ಮಾಡ್ಬೋದು, ಈ ತರದ್ದೆಲ್ಲ ಇರ್ತದೆ. ಸೊ ಅದೆಲ್ಲ ಓದುವಂತ ಗೋಜಿಗೆ ಯಾರು ಅಷ್ಟೊಂದಾಗಿ ಹೋಗೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಅದನ್ನ ಓದೋಷ್ಟು ಪೇಷನ್ಸ್ ಇರೋದಿಲ್ಲ. ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ಇರ್ತದೆ, ಪರ್ಟಿಕ್ಯುಲರ್ ಕನ್ನಡ, ಇಂಗ್ಲಿಷ್, ಹಿಂದಿ, ಈ ತರ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ. ಬಟ್ ಯಾರು ಅಷ್ಟೊಂದು ಎಲ್ಲರೂ ಎಜುಕೇಟೆಡ್ಸೇ ಇರೋದಿಲ್ಲ ಫಾರ್ಮರ್ಸ್ ಅಲ್ಲಿ. ಸೊ ಎಲ್ಲರೂ ಅದನ್ನು ಓದೋದು ಇಲ್ಲ. ಸೊ ಆದ್ರೆ ಸಿಂಬಾಲಿಕ್ ಆಗಿ ಕೊಟ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಬಾಲಿಕ್ ಆಗಿನೂ ತುಂಬಾ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಮಾಹಿತಿಗಳನ್ನ ಏನೆಲ್ಲ ಯಾವ ರೀತಿ ಇರುತ್ತೆ, ಯಾವ ಕಲರು ವಿಷಕಾರಿ, ಯಾವ ಕಲರು ಸ್ವಲ್ಪ ಕಡಿಮೆ ವಿಷಕಾರಿ, ಇನ್ಯಾವ ಕಲರು ಮಧ್ಯದಲ್ಲಿ ಬರುತ್ತೆ, ಇನ್ಯಾವ ಕಲರು ಕಡೆನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಒಂದು ಡಿಸ್ಕಸ್ ಮಾಡೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಸಹಕಾರ ಕೊಡಿ. ಇದೊಂದು ಅವೇರ್ನೆಸ್ ವಿಡಿಯೋ. ಜೊತೆಗೆ ನಿಮ್ಗೆ ಏನಾದರೂ ಈ ವಿಡಿಯೋ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ಯಾವುದೇ ಒಂದು ಔಷಧಿ ವಿಚಾರ ತಗೊಂಡಾಗ ಏನಪ್ಪಾ ಅಂತ ಹೇಳಿದ್ರೆ, ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ, ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ತರ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಅದೊಂದು ಸ್ಕ್ವೇರ್ ಟೈಪ್ ಬರ್ತದೆ. ಬಟ್ ಅದನ್ನ ಏನ್ ಮಾಡಿದ್ದಾರೆ, ಉಲ್ಟಾ ತಿರುವಿ ಬಂದು ಒಂದು 2 ಇದ್ರ ತರ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇದರಲ್ಲಿ ಬಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸಬಹುದು, ಕುರಿ ಕೋಳಿಗಳು ಜಾನುವಾರುಗಳಿಂದ ದೂರದಲ್ಲಿ ಇಡಬೇಕು, ಅದ್ರ ಹತ್ರ ಇಡಬಾರ್ದು. ಸೊ ಅದಕ್ಕೆ ಇದೆಲ್ಲ ಮಿಕ್ಸ್ ಆಗೋ ತರ ಯಾವುದು ಇರಬಾರ್ದು. ಕಾಲಗಳಿಗೆ ಸೂಕ್ತವಾದ ರಕ್ಷಣೆ ತಗೊಬೇಕು ನಾವು. ಅಂದ್ರೆ ಈ ಹೊರಗಡಿನ ದೇಶದಲ್ಲೆಲ್ಲ ಬಳಕೆ ಮಾಡ್ತಾರೆ ಈ ರಬ್ಬರ್ ಬೂಟುಗಳು, ಅದೆಲ್ಲ. ಸೊ ಆ ತರ ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸಬಹುದು, ಮಾಸ್ಕ್ ನ ಕಡ್ಡಾಯವಾಗಿ ಬಳಕೆ ಮಾಡೋದು ಉತ್ತಮ. ಸೊ ಇದೊಂದು ಉತ್ತಮವಾದ ಪ್ರಾಕ್ಟೀಸ್ ಸ್ನೇಹಿತರೆ. ಯಾರಾದ್ರೂ ಮಾಡೋದೇ ಇಲ್ಲ, ಕೆಲವು ನಾವು ಸುಮಾರು ಕಡೆ ನೋಡ್ತಾನೆ ಇರ್ತೀರಿ, ಮಾಡ್ದಿರಾ ಮಾಸ್ಕ್ ಹಾಕೊಳ್ಳೋದಿಲ್ಲ, ಅಟ್ಲೀಸ್ಟ್ ಕಾಲ್ಗೂ ಏನೋ ಹಾಕೊಳ್ಳೋದಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಮೈ ಮೇಲೆ, ಮುಖದ ಮೇಲೆ ಎಲ್ಲ ಬೀಳ್ತಾ ಇದ್ರು, ಬಟ್ ಅದಕ್ಕೇನು ಪ್ರೊಟೆಕ್ಷನ್ಸ್ ಹಾಕೊಳ್ಳೋದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಕೈಗಳಿಗೆ ಗ್ಲೌಸ್ಗಳು ಬಳಕೆ ಮಾಡೋದು, ಮತ್ತೆ ಮೀನುಗಳು ನೀರಲ್ಲಿ ಇದನ್ನ ಮಿಕ್ಸ್ ಆಗದಿರ ಇರೋ ತರ ನೋಡ್ಕೊಬೇಕು. ಯಾಕಂದ್ರೆ ಹೇಳಿದ್ರೆ ಜಲಚರಗಳಿಗೂ ಇದೆಲ್ಲ ತೊಂದರೆ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾವುದೇ ಔಷಧಿ ಆಗ್ಲಿ, ಎಂತ ಔಷಧಿ ಹೊಡೆದ್ರೇನು ಅಷ್ಟೇ, ಹೊಡೆದಿದ್ದ ತಕ್ಷಣ ಬಂದು ನೀಟಾಗಿ ಸೋಪ್ ಹಾಕಿ ಸ್ನಾನ ಮಾಡೋದಾಗ್ಲಿ, ಅಥವಾ ನಮ್ಗೆ ಎಲ್ಲಿ ಬಿದ್ದಿರ್ತದೋ ಆ ಜಾಗದಲ್ಲೆಲ್ಲ ನೀಟಾಗಿ ತೊಳೆಯೋದು ಒಂದು ಉತ್ತಮವಾದ ಒಂದು ಏನಂತಾರೆ, ಉತ್ತಮವಾದ ಇದು ಪ್ರಾಕ್ಟೀಸ್ ಅಂತ ಹೇಳ್ತಾರೆ, ಅಭ್ಯಾಸ ಅಂತಾರೆ. ಓಕೆನಾ? ಸೊ ಅದಾದ್ಮೇಲೆ ನಾವು ಔಷಧಿಗಳನ್ನೆಲ್ಲಾದ್ರೂ ಇಡುವಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಮಕ್ಕಳಿಗೆ, ಮರಿಗಳಿಗೆ ಸಿಗದಿರ ಸ್ವಲ್ಪ ದೂರದಲ್ಲಿ ನೀಟಾಗಿ ಲಾಕ್ ಮಾಡಿ ಇಟ್ಕೊಳ್ಳೋದು ಉತ್ತಮ. ಯಾಕಂತ ಹೇಳಿದ್ರೆ ಗೊತ್ತಿರೋರು ಒಂಥರ ಇದ್ ಮಾಡಿದ್ರೆ, ಗೊತ್ತಿಲ್ದಿರ ಇರೋರು ಒಂಥರ ಇದ್ ಮಾಡ್ಕೊಳ್ತಾರೆ. ಕೆಲವೊಂದ್ಸರ್ತಿ ನೀವೇ ಗಮನಿಸಿರ್ತೀರ, ಮಕ್ಕಳು ಬಾಟ್ಲುಗಳನ್ನ ತೆಗೆದು ಎಲ್ಲಾದ್ರೂ ಚೆಲ್ಕೊಳ್ಳೋದು, ಈ ರೀತಿ ತೊಂದರೆಗಳು ಅದೆಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ರೆ ಸೇಫ್ ಸೈಡ್, ಮಕ್ಕಳಿಂದ ತುಂಬಾ ದೂರದಲ್ಲಿ ಇಡಬೇಕು. ಯಾವುದೇ ಒಂದು ಕೆಮಿಕಲ್ ಆಗಲಿ, ಯಾವುದೇ ಒಂದು ಪೆಸ್ಟಿಸೈಡ್, ಫಂಗಿಸೈಡ್, ಅರ್ಬಿಸೈಡ್ಸ್ ಯಾವುದಾದ್ರೂ ಆಗಲಿ, ದಯವಿಟ್ಟು ಮಕ್ಕಳಿಂದ ಆದಷ್ಟು ದೂರ ಇಡಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕಣ್ಣಿಗೂ ಅಷ್ಟೇ ಒಂದ್ ಸ್ವಲ್ಪ ಏನೋ ಸ್ಪೆಕ್ಸ್ ಆ ಥರದ್ದೆಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಬಳಕೆ ಮಾಡಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಇದ್ರ ಮೇಲೆ ಹಾಕಿರ್ತಾರೆ ಸ್ನೇಹಿತರೆ. ಈ ಒಂದು ಹಾಕೋ ಕಾರಣನೇ ಇದು. ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಸಿಂಬಾಲಿಕ್ ಆಗಿ ನೋಡಿ ಆದ್ರೂ ಇದನ್ನ ಏನಂತ ತಿಳ್ಕೊಂಡು ಅದ್ರ ಬಗ್ಗೆ ಅದನ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟು ಜನ ಫಾಲೋ ಮಾಡ್ತಾ ಇದೀರ ಅಂತ ದಯವಿಟ್ಟು ಇದಿಲ್ದಿರ ಕಾಮೆಂಟ್ ಮಾಡಿ ದಯವಿಟ್ಟು. ಓಕೆನಾ? ಸೊ ಇದೊಂದು ವಿಚಾರ ಆಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಹೇಳದ್ನಲ್ಲ, ಕಲರ್ ಇದರಲ್ಲಿ ಬಂದು ಡಿಫ್ರೆನ್ಸ್ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರ್ತಾರೆ. ನಿಮ್ಗೆ ಇನ್ನ ಕೆಲವೊಂದು ಬಾಟ್ಲುಗಳೆಲ್ಲ ತೋರಿಸ್ತೀನಿ, ಯಾವ್ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಕೆಂಪು ಫಸ್ಟ್, ರೆಡ್, ಆಮೇಲೆ ಹಳದಿ, ಯೆಲ್ಲೋ, ಆಮೇಲೆ ಬ್ಲೂ ಕಲರ್ ಬರುತ್ತೆ, ಅದು ನೀಲಿ, ಅದಾದ್ಮೇಲೆ ಬಂದು 4ನೇದು ಹಸಿರು ಕಲರ್ ಬರುತ್ತೆ, ಅದು ಗ್ರೀನ್. ಸೊ ಈ ಒಂದು 4 ವಿಧವಾಗಿ ವಿಂಗಡಣೆ ಮಾಡ್ತಾರೆ. ಸೊ ಯಾವ್ದೆಲ್ಲ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡೋಣ. ಈಗ ನನ್ನ ಕೈಯಲ್ಲಿ ಬೇಸಿಕ್ ಆಗಿ ಇರೋದು ಬಂದು ಇವಾಗ ಬ್ಲೂ ಕಲರ್ ಇದೆ. ಸೊ ಇನ್ನ ಉಳಿದ ಕಲರ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ಯಾರೇ ಆಗ್ಲಿ ಔಷಧಿಗಳು ಬಳಕೆ ಮಾಡೋಕೆ ಮುಂಚೆ ಹೇಳದ್ನಲ್ವ, ಕೀಟನಾಶಕ ಆಗ್ಲಿ, ಶಿಲೀಂಧ್ರನಾಶಕ ಆಗ್ಲಿ, ಅದು
ಇದೇನದು ಕಳೆನಾಶಕ ಆಗಲಿ ಯಾವುದಾದ್ರೂ ಬಳಕೆ ಮಾಡೋಕೆ ಮುಂಚೆ ಅಲ್ಲಿ ಯಾವ ಕಲರ್ ಕೊಡಿದೆ ನೋಡಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಟಾಕ್ಸಿಕ್ ಆಗಿ ಜಾಸ್ತಿ ಇರೋದನ್ನ ಬಳಕೆ ಮಾಡೋ ಮುನ್ನ ಮುಂಜಾಗ್ರತಾ ಕ್ರಮಗಳನ್ನ ದಯವಿಟ್ಟು ತಗೊಳ್ಳಿ. ಒಂದು ಸಾಧಾರಣ ಅಂದ್ರೆ ಕಾಷನ್ ಅಂತ ಬರುತ್ತೆ, ಸಾವಧಾನ ಅಂತ ಹೇಳ್ಬಿಟ್ಟು. ಸೊ ಒಂದು ಗ್ರೀನ್ ಕಲರ್ದಾದ್ರೆ ಅದರಲ್ಲೂ ಔಷಧಿ ಇರ್ತದೆ, ಔಷಧಿ ಗುಣ. ಬಟ್ ಏನಂತ ಹೇಳಿದ್ರೆ ಅದನ್ನು ನೋಡಿ ಮಾಡಿನೇ ಬಳಕೆ ಮಾಡಬೇಕಾಗುತ್ತೆ. ಸೊ ಎಕ್ಸೆಸಿವ್ ಆಗಿ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಇವಾಗ ಕಂಟ್ರೋಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸೆಸಿವ್ ಆಗಿ ಬಳಕೆ ಮಾಡ್ತೀರಿ ಗಿಡಗಳಿಗೆ. ಸೊ ಗಿಡಗಳಿಗೂ ಒಂದೊಂದ್ಸಲಿ ತೊಂದರೆ ಆಗೋಗ್ಬಿಡ್ತದೆ. ಅದನ್ನ ಉಸಿರಾಡೋ ನಮಗೂ ತೊಂದರೆ ಆಗುತ್ತೆ, ನಮ್ಮ ಸ್ಕಿನ್ ಮೇಲೆ ಬಿದ್ದರೆ ಅದನ್ನೂ ತೊಂದರೆ ಆಗುತ್ತೆ. ಸೊ ಇದನ್ನೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಸೇಫ್ಟಿ ಮೆಜರ್ಸ್ ಏನೆಲ್ಲ ಇರ್ತದೆ ಅಂತ ಅದನ್ನ ಫಾಲೋ ಮಾಡೋದು ಉತ್ತಮ ಅಂತ ಹೇಳ್ತಾ ಬನ್ನಿ ಇವಾಗ ಬಾಟ್ಲುಗಳ ಹತ್ರ ನಿಮಗೆ ತೋರಿಸ್ತೀನಿ. ಹತ್ರ ಇರೋ ಕೆಲವೊಂದು ಬಾಟ್ಲುಗಳನ್ನ ಇಲ್ಲಿ ಸುತ್ತಮುತ್ತ ಬಿದ್ದಿರುವ ಇವು ಆಯ್ಕೊಂಡು ಬಂದೆ ಇದನ್ನ ನಮ್ಮ ವಿಡಿಯೋ ಮಾಡಬೇಕು ಅವೇರ್ನೆಸ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಪ್ರಥಮವಾಗಿ ನೋಡೋದಾದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ರೆಡ್ ಸಿಂಬಲ್ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಸ್ಕೆಲಿಟನ್ ಬೊಮ್ಮೆ ಕಾಣಿಸ್ತಾ ಇದೆಯಾ ನೋಡಿ, ವಿಷ ಪಾಯ್ಸನ್ ಅಂತ ರೆಡ್ ಅಲ್ಲಿ ಹಾಕಿರ್ತಾರೆ. ಇದು ಮೊದಲನೇ ಸ್ಥಾನದಲ್ಲಿ ಬರ್ತದೆ. ಇದು ಬಂದು ತುಂಬಾನೇ ಹೈಲಿ ಟಾಕ್ಸಿಕ್ ಆಗಿರುತ್ತೆ. ಸೊ ಈ ಒಂದು ಔಷಧಿಗಳನ್ನ ಬಳಕೆ ಮಾಡುವಾಗ ತುಂಬಾನೇ ಜಾಗರೂಕತವಾಗಿ ಬಳಕೆ ಮಾಡಬೇಕು ಸ್ನೇಹಿತರೆ. ಇನ್ಸೆಕ್ಟಿಸೈಡ್ ಇದು ಬಂದು ಏನಪ್ಪಾ ಅಂತ ಹೇಳಿದ್ರೆ ಇದು ಕೀಟನಾಶಕ ಬಿಡ್ರಿ ಯಾವುದೋ ಒಂದು, ಓಕೆನಾ. ನೆಕ್ಸ್ಟ್ ಗುಂಪಿಗೆ ಬರುವಂಥದ್ದು ಬಂದು ಹಳದಿ ಬಣ್ಣದ ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ರೀತಿ ಹಾಕಿರ್ತಾರೆ, ವಿಷ ಪಾಯ್ಸನ್ ಅಂತ ಹಾಕಿರ್ತಾರೆ ಸ್ನೇಹಿತರೆ. ಸೊ ಇದನ್ನ ನೀವು ಗಮನಿಸ್ಕೊಂಡು ಇದನ್ನು ಅಷ್ಟೇ ಫಸ್ಟ್ ಬಂದು ರೆಡ್ ಕಲರ್ದು ಜಾಸ್ತಿ ವಿಷ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಥಾನ ಬರೋದು ಹಳದಿ ಬಣ್ಣದ್ದು. ಇದನ್ನು ಅಷ್ಟೇ ತೆಗೆದಾಕೋತಾರೆ, ಅದಕ್ಕಿಂತ ಒಂದು ಚೂರು ಮಾತ್ರ ಕಡಿಮೆ ಇರ್ತದೆ, ಬಟ್ ಇದನ್ನು ವಿಷಾನೇ ಸ್ನೇಹಿತರೆ. ಸೊ ಈ ತರ ಬಂದು ನಿಮಗೆ ಸುಮಾರು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೀಟಾಗಿ ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಾರೆ. ಸೊ ಇದಾದ್ಮೇಲೆ ಬರುವಂತದ್ದು ನೆಕ್ಸ್ಟ್ ಇದಕ್ಕೆ ಬಂದಾಗ ಇದು ಬ್ಲೂ ಕಲರ್ ಬರುತ್ತೆ ಸ್ನೇಹಿತರೆ. ಬ್ಲೂ ಕಲರ್ ಬರೋದ್ರಲ್ಲೂ ಅಷ್ಟೇ ಇದು ಬಂದು ಎಂತ ಹೇಳಿದ್ರೆ ಜಾಸ್ತಿನೂ ಟಾಕ್ಸಿಕ್ ಅಲ್ಲ, ಆ ಕಡೆ ಕಡಿಮೆನೂ ಟಾಕ್ಸಿಕ್ ಅಲ್ಲ, ಮಧ್ಯಮ ವರ್ಗದ ಒಂದು ಇದಾಗಿ ಬರ್ತದೆ ಸ್ನೇಹಿತರೆ, ಓಕೆನಾ. ಇದು ಬಂದು ಒಂದು ಮೀಡಿಯಂ ರೇಂಜ್, ಮಾಡರೇಟ್ ಟಾಕ್ಸಿಕ್ ಅಂದ್ರೆ ಮೀಡಿಯಂ ಆಗಿರುವಂತ ವಿಷ ಅಂತ ಹೇಳ್ಬಿಟ್ಟು ಇದನ್ನ ತಿಳ್ಕೊಬಹುದು. ಬ್ಲೂ ಕಲರ್ ಅಂದ್ರೆ ನೀಲಿ ಕಲರ್ ಬಂದ್ರೆ. ಸೊ ಇದು ಒಂದು 3 ವಿಧ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಬಂದು ನಮಗೆ ಗ್ರೀನ್ ಬರ್ತದೆ ಸ್ನೇಹಿತರೆ. ಗ್ರೀನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ರೀತಿ ಇರುತ್ತೆ. ಅದ್ರ ಮೇಲೆ ಏನ್ ಹಾಕಿರ್ತಾರೆ, ಸಾವಧಾನ ಅಂತ, ಕಾಷನ್ ಅಂತ ಹಾಕಿರ್ತಾರೆ ಸ್ನೇಹಿತರೆ. ಇದೂ ಅಷ್ಟೇ, ಇದ್ರಲ್ಲೂ ಒಂದು ಸ್ವಲ್ಪ ಮಟ್ಟಿನ ಪ್ರಮಾಣದ ವಿಷ ಇದ್ದೇ ಇರುತ್ತೆ. ಸೊ ಅಂದ್ರೆ ಅಷ್ಟೊಂದು ಇರೋದಿಲ್ಲ ಅಂತ, ಒಂದು ಸ್ವಲ್ಪ ಕಡಿಮೆ ಪ್ರಮಾಣದ್ದು, ಓಕೆನಾ. ಸೊ ಈ ರೀತಿಯಲ್ಲಿ ಒಂದು ವಿಂಗಡಣೆ ಮಾಡಿರ್ತಾರೆ. ಇನ್ನ ಕಳೆ ಔಷಧಿ ವಿಚಾರ ಅಂದ್ರೆ ಬರೀ ನಾವು ಕೀಟನಾಶಕ ಮಾತ್ರ ಅಂತ ಎಲ್ಲ ತೋರಿಸ್ತಾ ಇರೋದು ನಿಮಗೆ ಇಲ್ಲಿ. ಸೊ ಕೀಟನಾಶಕಗಳು ಇದೆ, ಇಲ್ಲಿ ಶಿಲೀಂಧ್ರನಾಶಕಗಳು ಇದೆ, ನೋಡಿ ಇದು ಅಷ್ಟೇ ಶಿಲೀಂಧ್ರನಾಶಕನೇ. ಮತ್ತೆ ನಿಮಗೆ ಕಳೆನಾಶಕನೂ ಇದೆ ಸ್ನೇಹಿತರೆ. ಕಳೆನಾಶಕಗಳ ವಿಚಾರಕ್ಕೆ ಬಂದಾಗ ನೋಡಿ ಅದರಲ್ಲೂ ಅಷ್ಟೇ. ಈಗ ಇದು ನೋಡಿ ಇಲ್ಲೊಂದಿದೆ, ಇದು ಬಂದು ಬ್ಲೂ ಕಲರ್ ಇದೆ, ಇದು ಮೀಡಿಯಂ ರೇಂಜ್ ಇದು ಸ್ನೇಹಿತರೆ. ಜೊತೆಗೆ ನೋಡಿ ಅರ್ಶಿನ ಕಲರು ಇದೆ ಅದರಲ್ಲೇನೆ. ಸೊ ಅದು ಬಂದು ಹೈಲಿ ಪಾಯ್ಸನ್ನು, ಓಕೆನಾ. ಇದೆಲ್ಲ ನೀವು ಗಮನಿಸ್ತಾ ಇರ್ಬೋದು. ಸೊ ಇನ್ನು ಅದನ್ನ ಹೊರತುಪಡಿಸಿ ಇನ್ನು ಟಾನಿಕ್ಗಳ ವಿಚಾರಕ್ಕೆ ಬಂದಾಗ ಆ ರೀತಿಯಾದ ಯಾವುದು ಇದು ಸಿಂಬಲ್ಸ್ ಅದ್ರ ಮೇಲೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ಆದಷ್ಟು ಕೆಮಿಕಲ್ ಕಡಿಮೆ ಇರ್ತದೆ, ಇದರಲ್ಲಿ CBD ಎಕ್ಸ್ಟ್ರಾಕ್ಟ್ಗಳು ಅಂತವು ಇಂಥವೆಲ್ಲ ಬಳಕೆ ಮಾಡಿರ್ತಾರೆ. ಸೊ ಈಗ ಇವೆಲ್ಲ ಗಮನಿಸ್ತಾ ಇದ್ರಲ್ವಾ, ಇವೆಲ್ಲ ಬಂದು ಟಾನಿಕ್ಗಳು ಸ್ನೇಹಿತರೆ. ಇದ್ರ ಮೇಲೆ ಯಾವುದೇ ರೀತಿಯಾದ ಆ ಥರ ಇದು ಸಿಂಬಲ್ಗಳಾಗಲಿ ಕಲರ್ ಕೋಡ್ ಆಗಲಿ ಇರೋದಿಲ್ಲ ಸ್ನೇಹಿತರೆ. ಸೊ ಈ ಥರ ಒಂದು ವಿಧಾನದಲ್ಲಿ ಒಂದು ಈ ಔಷಧಿಗಳನ್ನೆಲ್ಲ ವಿಂಗಡಣೆ ಮಾಡಿರ್ತಾರೆ. ಕೆಂಪು, ನಂತರ ಬರೋ ಸ್ಥಾನ ಹಳದಿ ಬಣ್ಣ, ಅರ್ಶಿನ ಕಲರು, ಅದಾದ ನಂತರ ಬರೋ ಸ್ಥಾನ ಬಂದು ಬ್ಲೂ ಕಲರು, ಇದಾದ ಮೇಲೆ ಬರೋದು ಬಂದು ಗ್ರೀನ್ ಕಲರ್ ಸ್ನೇಹಿತರೆ. ನೀವು ಇದರಲ್ಲಿ ಯಾವುದಾದ್ರೂ ತಗೊಳ್ಳಿ, ಎಲ್ಲದರಲ್ಲೂ ಅಷ್ಟೇ ಏನು ಕೆಮಿಕಲ್ ವಿಷ ಇದ್ದೇ ಇರುತ್ತೆ, ಬಟ್ ಟಾಕ್ಸಿಕ್ ಆಗಿರುತ್ತೆ. ಬಟ್ ಬಳಕೆ ಮಾಡುವಾಗ ನಾವು ಬಂದು ಯಾವುದು ಎಷ್ಟು ಪ್ರಮಾಣದಲ್ಲಿದೆ ಅಂತ ತಿಳುವಳಿಕೆ ತಗೊಳ್ಳೋದಕ್ಕಂತಾನೆ ಈ ಒಂದು ಕಲರ್ ಕೋಡ್ನ ಮಾಡಿರ್ತಾರೆ. ಸೊ ಅದರಲ್ಲಿ ಗೊತ್ತಾಯ್ತಲ್ವಾ, ಕೆಂಪುದು ಬಂದು ಜಾಸ್ತಿ, ಅದಕ್ಕಿನ್ನ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ಅರ್ಶಿನ ಕಲರು, ಅದಕ್ಕಿನ್ನ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ನೀಲಿ ಕಲರು, ಅದಕ್ಕಿನ್ನ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ಹಸಿರು ಕಲರು. ಸೊ ಈ ತರ ವಿಂಗಡಣೆ ಇರುತ್ತೆ. ಇನ್ನು ಇದರಲ್ಲಿ ಬಂದು ಟಾನಿಕ್ಗಳಲ್ಲಿ ಬಂದು ಆ ರೀತಿ ಇರೋದಿಲ್ಲ. ಸೊ ಆದಷ್ಟು ಪ್ರತಿಯೊಬ್ಬ ರೈತರು ಅಷ್ಟೇ ಒಂದು ಸ್ವಲ್ಪ ಆರ್ಗ್ಯಾನಿಕ್ ತರ ಯೋಚನೆ ಮಾಡಿದ್ರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಜಸ್ಪಿಲಿಯಮ್ ಈ ಥರದ್ದೆಲ್ಲ ಒಂದು ಸ್ವಲ್ಪ ಬಳಕೆ ಮಾಡೋದ್ರಿಂದ ಸ್ವಲ್ಪ ಆರ್ಗ್ಯಾನಿಕ್ ಮೇಲೆ ಇದ್ದಂಗಿರುತ್ತೆ. ಒಂದು ಸ್ವಲ್ಪ ಕೆಮಿಕಲ್ನು ಭೂಮಿಗೆ ಆಗಲಿ ನಮ್ಮ ಮನುಷ್ಯನ ದೇಹಕ್ಕಾಗಲಿ ಸೇರೋದು ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಾಹಿತಿ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ.